ಸರಳ ಭೂತಗನ್ನಡಿ ಬಳಸಿ ಚಿಕ್ಕದಾಗಿರುವ ವಸ್ತುಗಳನ್ನು ದೊಡ್ಡದಾಗಿ ನೋಡಲು ಸಹಕಾರಿಯಾಗುತ್ತದೆ. ಇದರಲ್ಲಿ ಮಸೂರಗಳನ್ನು ಬಳಸಲಾಗುತ್ತದೆ. ಈ ಮಸೂರಗಳನ್ನು ಆವಿಷ್ಕರಿಸಿ ಸೂಕ್ಷ್ಮದರ್ಶಕ ಯಂತ್ರವನ್ನು ತಯಾರಿಸಲಾಗಿದೆ. ಈ ಅಧ್ಯಾಯದಲ್ಲಿ ಸೂಕ್ಷ್ಮ ಜೀವಿಗಳನ್ನು ಅನ್ವೇಷಿಸುತ್ತೇವೆ. ಗಾಜಿನ ಸ್ಲೈಡನ್ನು ತೆಗೆದುಕೊಂಡು ಸ್ಲೈಡಿನ ಮೇಲೆ 2 ಹನಿ ಗ್ಲಿಸರಿನನ್ನು ಹಾಕಿ. ಗ್ಲಿಸರಿನ್ ಜೀವಕೋಶಗಳ ಒಣಗುವಿಕೆಯನ್ನು ತಡೆಯುತ್ತದೆ. ಈಗ ಒಂದು ರಸಭರಿತವಾದ ಈರುಳ್ಳಿಯನ್ನು ತೆಗೆದುಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆಯಿರಿ. ಈರುಳ್ಳಿಯನ್ನು ಲಂಬವಾಗಿ ಕತ್ತರಿಸಿ ಚೂರುಗಳನ್ನಾಗಿ ಮಾಡಿ. ಒಂದು ತುಂಡು ಈರುಳ್ಳಿಯನ್ನು ತೆಗೆದುಕೊಂಡು ಅದರ ಒಳಮೈಯಿಂದ ತೆಳುವಾದ ಪಾರದರ್ಶಕ ಪದರವನ್ನು ತೆಗೆದು ಗಾಜಿನ ಸ್ಲೈಡಿನ ಮೇಲಿರುವ ಗ್ಲಿಸರಿನ್ ಮೇಲೆ ಚೆನ್ನಾಗಿ ಹರಡಿ. ಈ ರೀತಿ ಹರಡಿ. ಈಗ ಈರುಳ್ಳಿ ಸ್ಲೈಡ್ ತಯಾರಾಗುತ್ತದೆ. ಈ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಅದರ ಮೂಲಕ ಈರುಳ್ಳಿ ಪೊರೆಯಲ್ಲಿರ್ತಕ್ಕಂತಹ ಜೀವಕೋಶಗಳು ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ. ಈ ರೀತಿಯ ಜೇನುಗೂಡಿನಂತಹ ಜೀವಕೋಶಗಳು ಕಂಡುಬರುತ್ತವೆ. ಅದರಲ್ಲಿ ಕೋಶಭಿತ್ತಿ, ಕೋಶಪೊರೆ, ನ್ಯೂಕ್ಲಿಯಸ್, ಕೋಶದ್ರವ್ಯವನ್ನು ಕಾಣಬಹುದು. ಹೀಗಾಗಿ ಹೊಸ ಅನ್ವೇಷಣೆಯನ್ನು ಮಕ್ಕಳು ಮಾಡಲು ಸಹಕಾರಿಯಾಗುತ್ತದೆ. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳನ್ನು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಬಹುದು. ಪರಿಗಣ್ಣಿನಿಂದ ನೋಡಲು ಸಾಧ್ಯವಾಗದ ವಸ್ತುಗಳನ್ನು ಸೂಕ್ಷ್ಮದರ್ಶಕ ಯಂತ್ರ ಬಳಸಿ ನೋಡಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು.